ರಾಜಕಾರಣ ಮಾಡ್ತಿರೋದು ನೀವು ಸರ್ ನಿಮ್ಮ ಹತ್ರ ಅಡ್ಮಿನಿಸ್ಟ್ರೇಷನ್ ಇದೆ, ಪೊಲೀಸ್ ಇಲಾಖೆ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದೆ. ಯಾರು ಮರ ಕಡ್ದಿದ್ದಾರೆ ಅದನ್ನ ಹೇಳಿ ಸರ್. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆನೂ ಕೂಡ ಮತ್ತೆ ನನ್ನ ಬಗ್ಗೆ ವಿನಾಕಾರಣವಾಗಿ ಆರೋಪ ಮಾಡ್ತಾರೆ. ಮರ ಕಡ್ದಿದ್ದಾರೆ 126 ಮರ ಕಡ್ದಿರೋರು ಯಾರು ಅಂತ ಹೋಗಿ ಹುಡುಕಿ ಸರ್, ಪರವಾಗಿಲ್ಲ. ನಿಮ್ದೆಲ್ಲ ಫೋರ್ಸ್ ನಲ್ಲಿ ಬಿಟ್ಬಿಡಿ. ಇದ್ರ ಬಗ್ಗೆ ನೀವು ಮಾತಾಡಿದ್ದು, ರಾಜಕಾರಣ ಮಾಡಿದ್ದು, ನನ್ನನ್ನು ಹೇಳ್ತರ್ತಿರೋ ನೀವು. ಆಯ್ತು, ನನ್ನ ತಮ್ಮಗೂ ಇದಕ್ಕೆ ಸಂಬಂಧನೇ ಇಲ್ಲದೆ ಇದ್ದಿದ್ದು ವಿಚಾರಕ್ಕೆ ನಾವು ಯಾಕೆ ಹೇಳ್ತಾ ಇದ್ದೀರಿ? ರಾಜಕಾರಣ ಮಾಡ್ತಿರೋರು ಯಾರು? ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. 2024ರಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಕೊಡಗು ಮತ್ತು ಮೈಸೂರಿಂದ ಅವರ ಅಭ್ಯರ್ಥಿನ ಗೆಲ್ಸ್ಕೊಳಕ್ಕಾಗಲ್ಲ, ಅವ್ರ ಮಗನ ಗೆಲ್ಸ್ಕೊಳಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಪ್ರತಾಪ್ ಸಿಂಹನ್ನ ಟಿಕೆಟ್ ತಪ್ಪಿಸ್ಬೇಕು, ಅವನ್ನ ಮುಗಿಸ್ಬೇಕು ರಾಜಕೀಯವಾಗಿ, ಇಲ್ಲ ಅಂದ್ರೆ ಅವನು ಎದುರುಗಡೆ ತನ್ನ ಮಗನ ಗೆಲ್ಲಿಸ್ಕೊಳಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ನನ್ನ ಕುಟುಂಬ, ನನ್ನನ್ನ ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡ್ತಾರೆ. ಏನೇನ್ ಪ್ರಕರಣಕ್ಕೂ ಅವ್ರ ವಕ್ತಾರರ ಹತ್ರ ದಿನಾ ಬಯಸ್ತಾನೆ ಇರ್ತಾರೆ. ರಾಜಕಾರಣ ಮಾಡ್ತಿರೋರು. ಪರಮೇಶ್ವರ್ ಸಾಹೇಬ್ರೆ, ನಿಮ್ ಬಗ್ಗೆ ಬಹಳ ಗೌರವ ಇದೆ ಸರ್. ನನಗೆ ವೈಯಕ್ತಿಕವಾಗಿ ನಾನು ಪ್ರೀತಿಸುವಂತ ಗೌರವಿಸುವಂತ ವ್ಯಕ್ತಿ. ರಾಜಕಾರಣ ನಾನ್ ಮಾಡಿಲ್ಲ ಸರ್. ನಿಮಗೆ ಟ್ವಿಟರ್ ಫೇಸ್ಬುಕ್ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಹೋಗಿ ಟೈಮ್ ಲೈನ್ ನಲ್ಲಿ ತೆಗೆದು ನೋಡಿ. ಯಾರು 24ನೇ ತಾರೀಕು ಟ್ವೀಟ್ ಹಾಕಿರೋರು, ಫೇಸ್ಬುಕ್ ಪೋಸ್ಟಿಂಗ್ ಮಾಡಿರೋರು, ಇನ್ನೂ ಕೂಡ ನಿಲ್ಲಿಸದಲ್ಲೇ ನನ್ನನ್ನ ಬೈತಾ ಇರೋರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಇದನ್ನ ಅರ್ಥಕೊಂಡ್ಬಿಟ್ಟು ನೀವು ಮಾತಾಡಿ. ಅಲ್ಲಿ ನೀವೆಲ್ಲೋ ಆ ಕಡೆ ಬೀದರ್ನವ್ರನ್ನೊಬ್ಬರನ್ನ ಮಂತ್ರಿನೂ ಕೂಡ ಮಾಡ್ಬಿಟ್ಟಿರಿ, ಫಾರೆಸ್ಟ್ ಮಿನಿಸ್ಟ್ರಿ ಮಾಡಿದಿರಿ. ಆಯ್ತಾ? ಮರ ಗಿಡ ಏನು ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಅರಿವು ಬರ್ಬೇಕಾಗುತ್ತೆ. ಬೇಲೂರ್ ಹತ್ರ ಬಂದು ನೋಡ್ಕೊಂಡು ಅಲ್ಲಿ ಯಾರಿದ್ದಾರೆ ಅದನ್ನ ತಿಳ್ಕೊಳಕ್ ಹೋಗಿ. ಒಂದು ವೇಳೆ ನನ್ನ ತಮ್ಮ ತಪ್ಪಿಸ್ತಾಗಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು 4 ಜನ ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡ್ತಿದ್ರು? ಸಸ್ಪೆಂಡ್ ಆಗಿರುವಂತ ಅಧಿಕಾರಿಗಳು ನನ್ನ ತಮ್ಮನ ಅರೆಸ್ಟ್ ಮಾಡಕ್ ಯಾರು ಹೋಗ್ತಿದ್ರು? ಅವರೇ ಎನ್ಕ್ವೈರಿ ಮಾಡಕ್ ಯಾಕೆ ಬರ್ತಿದ್ರು? ಸರ್, ಇದ್ರ ಹಿಂದೆ ಸಂಪೂರ್ಣವಾಗಿ ದುರುದ್ದೇಶ ಪೂರಿತ ರಾಜಕಾರಣ ಇದೆ. ನಿಮಗೆ ಗೊತ್ತಾಗಿದೆ. ಕೊಡಗು ಮತ್ತು ಮೈಸೂರಿನ ಜನ ನನ್ನನ್ನ ನೀವು ರಾಜಕೀಯವಾಗಿ ಸೋಲಿಸ್ಲಿಕ್ಕೆ ಬಿಡಲ್ಲ ಅಂತ ನಿಮಗೆ ಗೊತ್ತಾಗಿದೆ. ಹಾಗಾಗಿ ನನ್ನನ್ನ ಟಿಕೆಟ್ ತಪ್ಪಿಸ್ಬೇಕು, ನನ್ನನ್ನ ಏನಾರು ಮಾಡಿ ಫಿಕ್ಸ್ ಮಾಡ್ಬೇಕು ಅಂತ ನೀವು ಮಾಡ್ತಾ ಇದ್ರಿ. ಇದನ್ನ ಮುಂದೆನೂ ಕೂಡ ನಿಲ್ಲಲ್ಲ. ಆದ್ರೆ ಮೈಸೂರಿನ ಬೆಟ್ಟದಲ್ಲಿ ಒಬ್ಳು ತಾಯಿ ಚಾಮುಂಡೇಶ್ವರಿ ಕೂತಿದ್ದಾಳೆ, ಬ್ರಹ್ಮಗಿರಿನಲ್ಲಿ ಒಬ್ಳು ಕಾವೇರಿ ತಾಯಿ ಹುಡ್ತಾಳೆ. ಎಲ್ಲರೂ ದೇವರು ನನ್ನ ನೋಡ್ಕೊಳ್ತಾರೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಜನ ಮಾಡಿದ ಕೆಲಸ ನೋಡಿದಂತ ಜನ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.